ರಾಜ್ಯದಲ್ಲಿ ಜನ ರಣ ಬಿಸಿಲಿನಿಂದ ದಂಗಾಗಿ ಹೋಗಿದ್ದಾರೆ. ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಜಿಲ್ಲೆಗಳಲ್ಲಿ 40 ಡಿಗ್ರಿ ತಾಪಮಾನ ದಾಖಲಾಗಿದೆ. ಕೆರೆ, ಬಾವಿ, ಡ್ಯಾಂಗಳಲ್ಲಿ ನೀರು ಇಳಿಕೆ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೀರಿನ ಅಭಾವ ಇನ್ನೂ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಹವಾಮಾನ ತಜ್ಞ ಸಿಎಸ್ ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಕಾಲಿಕ ಮಳೆಯಾಗುವಂತ ಸಾಧ್ಯತೆ ಸಹ ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. 40 ಡಿಗ್ರಿ ತಾಪಮಾನ ದಾಖಲಾಗಿದೆ ಕೆಲ ರಾಜ್ಯಗಳಲ್ಲಿ, ಕೆಲ ಜಿಲ್ಲೆಗಳಲ್ಲಿ. ಕೆರೆ, ಬಾವಿ, ಡ್ಯಾಂಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗುವಂತ ಸಾಧ್ಯತೆ ಕೂಡ ಇದೆ ಅನ್ನೋದಾಗಿ ಹವಾಮಾನ ತಜ್ಞ ಸಿಎಸ್ ಪಾಟೀಲ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಸಿಎಸ್ ಪಾಟೀಲ್ ಅವರನ್ನ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಈಗಾಗಲೇ ತಾಪಮಾನ ಗರಿಷ್ಠ ಮಟ್ಟಕ್ಕಿಂತ ಕಡಿಮೆ ಆಗಿ ಇದೀಗ ಏರಿಕೆ ಆಗ್ತಾ ಇದೆ. ಸದ್ಯ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್? ಗರಿಷ್ಠ ತಾಪಮಾನ ಕರ್ನಾಟಕ ರಾಜ್ಯಾದ್ಯಂತ ಉತ್ತರ ಒಳನಾಡು, ದಕ್ಷಿಣ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಹಾಗೂ ಹಗಲಿನ ವೇಳೆಯಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ 2-3 ಡಿಗ್ರಿ ಸೆಲ್ಸಿಯಸ್ಸು ಅಧಿಕವಾಗಿದೆ. ಇದರಿಂದ ಸಾಕಷ್ಟು ಪರಿಣಾಮಗಳು ಆಕ್ಕವು. ಮೊದಲನೇದಾಗೂ ಉಷ್ಣತೆ ಜಾಸ್ತಿ ಇರುವುದರಿಂದ ಮಣ್ಣಿನ ತೇವಾಂಶ ಬೇಗ ಕಡಿಮೆ ಆಗುತ್ತಾ, ಅಂದ್ರೆ ಬೇಗ ಒಣಗೋಗಿಬಿಡ್ತೈತಿ ಮಣ್ಣು. ಮತ್ತು ಎರಡನೇದಾಗಿ ಕೆರೆ, ಬಾವಿ ಮತ್ತು ಜಲಾಶಯಗಳು ಅಲ್ಲಿ ಆವಿ ಕೂಡ ತೀವ್ರತೆ ಜಾಸ್ತಿ ಆಗುತ್ತೆ. ಇದರಿಂದ ಎಷ್ಟೋ ಜಲಾಶಯಗಳು ಮತ್ತು ಕೆರೆಗಳು ಬೇಗ ಬತ್ತುವ ಸಾಧ್ಯತೆಗಳದಾವು. ಇದರಿಂದ ಪಕ್ಷಿ, ಪ್ರಾಣಿ ಮತ್ತು ಜನರಿಗೆ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆಗಳು ಅದಾವೆ. ಸರ್, ಈಗ ಅಕಾಲಿಕ ಮಳೆ ಆಗುವ ಸಾಧ್ಯತೆ ಏನಾನ ಇದೆಯಾ? ಉತ್ತರ ಒಳನಾಡಿನಲ್ಲಿ ಇವತ್ತು ಬಹುತೇಕ ಬಹಳ ಕಡೆ ಹಗುರವಾಗಿ ಮಳೆಯಾಗಿದೆ. ಮುಖ್ಯವಾಗಿ ಬೆಳಗಾವಿ, ಧಾರವಾಡ, ಗದಗ, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಮತ್ತು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಮಲೆನಾಡಿನ ಜಿಲ್ಲೆಗಳಲ್ಲಿ ಕೂಡ ಹಗುರವಾಗಿ ಮಳೆಯಾಗಿದೆ. ಮುಂದಿನ ಒಂದು ವಾರದವರೆಗೆ ಕರ್ನಾಟಕದ ಒಳನಾಡಿನಲ್ಲಿ ಟ್ರಫ್ ಇರುವುದರಿಂದ ಈ ಟ್ರಫ್ 0.9 ಕಿಲೋಮೀಟರ್ ಎತ್ತರದವರೆಗಿದೆ. ಇದರ ಪ್ರಭಾವದಿಂದ ಮುಂದಿನ ಒಂದು ವಾರದವರೆಗೆ ಕೆಲವು ಕಡೆ ಅಂದರೆ 25% ಕಡಿಮೆ ಪ್ರದೇಶದಲ್ಲಿ ಗುಡುಗು ಮಿಂಚು ಸಮೇತವಾಗಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಈ ಒಂದು ಬಿಸಿಲು ಇದೆಯಲ್ಲ, ಈ ಬಿಸಿಲನ್ನು ಸ್ವಲ್ಪ ಇದರಿಂದ ನಮಗೆ ಸ್ವಲ್ಪ ತಂಪು ಸಿಗ್ತೈತೆ ಅಷ್ಟ. ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಮತ್ತು ಒಂದೆರಡು ಕಡೆ ಮಾತ್ರ ಮಳೆ ಆಗ್ಬೋದು. ಎಲ್ಲ ಕಡೆ ವ್ಯಾಪಕ ಮಳೆ ಆಗಲ್ಲ ಇದರಿಂದ. ಆದ್ರೂ ಅಷ್ಟ ಮಳೆ ಕೆಲವೊಮ್ಮೆ ಉಪಯೋಗ ಆಗ್ಬೋದು ಅಷ್ಟೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.